ವೆಲ್ಕಮ್ ಬ್ಯಾಕ್ ಟು ಇನ್ಸ್ ಕುಕಿಂಗ್ ವ್ಲಾಗ್. ಸೊ ಗೈಸ್, ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ತಿಂತಿದ್ದ ಹಾಲ್ಕೋವಾ ಮತ್ತು ಇದಕ್ಕೆ ಪಾಲ್ಕೋವಾನು ಅಂತಾರೆ. ಸೊ ಇದು ಹೆಂಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನಿಲ್ಲಿ 1 ಲೀಟರ್ ಹಾಲನ್ನ ಇಟ್ಕೊಂಡಿದ್ದೀನಿ, ಆಮೇಲೆ ಬೆಲ್ಲ, ಆಮೇಲೆ ಸ್ವಲ್ಪ ಮಿಲ್ಕ್ ಪೌಡರ್ ಮತ್ತು ಸ್ವಲ್ಪ ತುಪ್ಪನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ನಾನ್ ಸ್ಟಿಕ್ ಪ್ಯಾನಿಗೆ ಹಾಲನ್ನೆಲ್ಲ ನೀಟಾಗಿ ಹಾಕ್ಕೊತಿದ್ದೀನಿ. ನೀವು 1/2 ಲೀಟ್ರಲ್ಲೂ ಮಾಡ್ಬೋದು, ಇಲ್ಲ ನಿಮಗೆ ಜಾಸ್ತಿ ಬೇಕು ಅಂದರೆ 1 ಲೀಟರ್ ಕೂಡ ಮಾಡ್ಬೋದು. ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀನಿ, ಆಮೇಲೆ ನಾನು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಸೊ ಗೈಸ್, ನಾವಿವಾಗ ಹಾಲನ್ನ ಕಾಯಕ್ಕಿಡೋಣ. ಇದು ನೀಟಾಗಿ ಕುದಿ ಬರಬೇಕು. ಕುದಿ ಬರ್ತಾ ಬರ್ತಾ ನೀಟಾಗಿ ಗಂಟಾಗಲಿಲ್ಲಂಗೆ ನೀಟಾಗಿ ಕೈ ಆಡಿಸ್ಕೊತಾನೆ ಇರೋಣ. ಸೊ ಗೈಸ್, ತಳ ಹಿಡಿಲಿಲ್ಲಂಗೆ ಗೂರಾಡಬೇಕು ಗೈಸ್. ಇನ್ನೊಂದು ಗೈಸ್, ನಿಮಗೆ ಸಕ್ಕರೆ ಬೇಕಿದ್ರೆ ಸಕ್ಕರೆ ಹಾಕ್ಕೋಬೋದು, ಬಿಕಾಸ್ ಸಕ್ಕರೆಯಲ್ಲಿ ಕಲರು ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಬಟ್ ಸಕ್ಕರೆ ಅಷ್ಟೊಂದು ಹೆಲ್ದಿ ಅಲ್ಲ ಅಂತ ನಾವಿಲ್ಲಿ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನಾನು ನೀಟಾಗಿ ಕುದಿ ಬರ್ತಾ ಇದೆ. ಸೊ ಗೈಸ್, ನೀವೇ ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಕ್ರೀಮಿ ಥರ ಬಂದಿದೆ. ಇದಕ್ಕೆ ನಾವು ಜಾಸ್ತಿ ಏನು ಕೆಲಸ ಇಲ್ಲ ಗೈಸ್. ಇನ್ನೊಂದು, ನೀವು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಏನು ಅನಿಸ್ತಾ ಇದೆ, ದೆನ್ ನಾವು ಯಾವ ಥರ ವಿಡಿಯೋ ಮಾಡಬೇಕು, ಬರೀ ಕುಕ್ಕಿಂಗೇ ಬೇಡ ಅಂತ ಇದ್ದವರು ಯಾವ ಥರ ವ್ಲಾಗ್ಸ್, ಆಚೆ ತಿನ್ನೋದು, ಆಚೆ ಏನಾರ ಹೋಗೋದು, ಟೆಂಪಲ್ಸ್ ವಿಸಿಟ್, ಅದು ಇದು ಏನಾರ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಗೈಸ್, ನೀವೇ ನೋಡ್ತಾ ಇದ್ದೀರಾ, ಇದು ಒಳ್ಳೆ ಮಿಲ್ಕ್ ಮೇಡ್ ಥರ ಆಗಿದೆ. ಸೊ ನೀಟಾಗಿ ಕ್ರೀಮ್ ಆಗ್ತಿದ್ದಂಗೆ ನಾವಿಲ್ಲಿ ತುಪ್ಪನ ಹಾಕ್ಕೊತಾ ಇದ್ದೀರಿ. ತುಪ್ಪ ಬಂದು ನೀಟಾಗಿ ಮಿಕ್ಸ್ ಮಾಡೋಣ. ಗೈಸ್, ನಾವಿದನ್ನು ತಳ ಹಿಡಿಯೋಕ್ಕೆ ಬಿಡಬಾರ್ದು, ನೀಟಾಗಿ ಕೈ ಆಡಿಸ್ಕೊಂಡು ಇರೋಣ. ನಿಮಗೆ ಈ ಥರ ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ, ಇಲ್ಲ ಬೇರೆ ಪ್ಯಾನ್ ತೊಗೊಂಡ್ರೆ ಅದು ಅಂಟುತ್ತೆ. ಸೊ ನಾನು ಹೇಳ್ತಾ ಇರೋದು ನಾನ್ ಸ್ಟಿಕ್ ಪ್ಯಾನ್ ತೊಗೊಳ್ಳಿ ಅಂತ. ನಾವು ತುಪ್ಪ ಹಾಕಿರೋದ್ರಿಂದ ತುಪ್ಪದ ಆಯಿಲೆಲ್ಲ ಬಿಡುತ್ತೆ. ಸೊ ಅದೆಲ್ಲ ನೀಟಾಗಿ ಮಿಕ್ಸ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಗೈಸ್, ನಿಮಗೆ ಇದು ಮಾಡಬೇಕಂದ್ರೆ ತುಂಬ ಪೇಷನ್ಸ್ ಬೇಕು, ಯಾಕಂದರೆ ನಾನು ಇಲ್ಲಿ ಹಾಕಿರೋದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್. ಬಟ್ ನಾನಿಲ್ಲಿ 1 ಅವರ್ ನಿಂತು ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಗೈಸ್. ಸೊ ನಾವು ಸ್ವಲ್ಪ ಪೇಷನ್ಸ್ ಕೊಟ್ಟರೆ ನಮ್ಮ ಹಾಲ್ಕೋವಾನು ಸಖತ್ತಾಗಿ ಬರುತ್ತೆ. ನಾವು ಬೇಕ್ರಿಗೆ ಹೋಗಿ 1 ಹಾಲ್ಕೋವಾ ಪೀಸ್ 15 ರೂಪೀಸ್ ಅನಿಸುತ್ತೆ. ಸೊ ನಾವು ಮನೆಯಲ್ಲೇ ಮಾಡಿದ್ರೆ ಏನು ಖರ್ಚು ಇರಲ್ಲ, ಏನು ಹಾಲು ಪೌಡರ್, ಬೆಲ್ಲ ಮತ್ತು ಏನು ತುಪ್ಪ ಅಷ್ಟೇ. ಅದು ಬಿಟ್ಟು ಜಾಸ್ತಿ ಐಟಮ್ಸ್ ಏನು ಯೂಸ್ ಮಾಡ್ತಿಲ್ಲ. ಇದು ಹೆಲ್ದಿಯಾಗೂ ಇರುತ್ತೆ. ಸೊ ಗಾಯ್ಸ್, ನೀವೇ ನೋಡ್ತಾ ಇರ್ಬೋದು, ನಮ್ಮ ಹಾಲ್ಕೋವಾ ಬಂದು 90% ರೆಡಿಯಾಗಿದೆ. ಇನ್ನು 10% ಕೈ ಆಡಿಸ್ತಾನೆ ಇದ್ದರೆ ನಿಜವಾಗ್ಲೂ ನಮ್ಮ ಹಾಲ್ಕೋವಾ ರೆಡಿ ಆಗುತ್ತೆ. ಸೊ ಗಾಯ್ಸ್, ಇದು ಎಷ್ಟು ಈಸಿ ತಾನೆ, ಏನಿಲ್ಲ, ಬರೀ ನಾವು ಹಾಲು ಗೂರಾಡ್ತಾನೆ ಇರಬೇಕು ಅಷ್ಟೇ, ತಲ ಹೊತ್ತಲಿಲ್ಲ ಹಂಗೆ. ಇನ್ನೇನು ಕೆಲಸ ಇಲ್ಲ ಇದರಲ್ಲಿ, ಜಾಸ್ತಿ ಅದು ಮಾಡಬೇಕು ಇದು ಮಾಡಬೇಕು ಏನೂ ಇಲ್ಲ. ಎಷ್ಟು ಸಿಂಪಲ್ ಆಗಿದೆ. ಇದು ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಕೈ ಆಡಿಸಿದ್ರೆ ನಮ್ಮ ಹಾಲ್ಕೋವಾ ರೆಡಿ ಆಗುತ್ತೆ. ಗೈಸ್, ಮೊದಲಿಗೆ ಹೇಳ್ದಂಗೆ ಇದಕ್ಕೆ ಸ್ವಲ್ಪ ಜಾಸ್ತಿ ಪೇಷನ್ಸ್ ಬೇಕು, ಬಿಕಾಸ್ ಎಲ್ಲೂ ಎಲ್ಲೂ ನೋಡೋಕ್ಕೂ ಆಗಲ್ಲ, ಬಿಕಾಸ್ ಯಾವಾಗ ತಳ ಹತ್ತುತ್ತಂತನೂ ಗೊತ್ತಾಗಲ್ಲ. ಅದಕ್ಕೆ ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನ್ನ ಯೂಸ್ ಮಾಡಿದ್ದೀನಿ. ನಾನು ಎಷ್ಟೊಂದು ಸಲ ಹೇಳಿದ್ದೀನಿ ನಾನ್ ಸ್ಟಿಕ್ ಪ್ಯಾನ್ ಅಂತ. ಸೊ ಗೈಸ್, ನನಗಂತೂ ನನಗಲ್ಲ, ನಮ್ಮಮ್ಮಗಂತೂ ತಿರುಗಿಸಿ ಕೈ ನೋವು ಬಂತು. ಸೊ ಇದಕ್ಕೆ ಮಾತ್ರ ನಿಜವಾಗ್ಲೂ ಪೇಷನ್ಸ್ ಜಾಸ್ತಿ ಬೇಕು. ಸೊ ನೀವೇ ನೋಡ್ತಿರ್ಬೋದು, ಇದು 95% ರೆಡಿ ಆಗಿದೆ. ಸೊ ನೀವು ಇವಾಗ ಕಲರ್ ಚೇಂಜ್ ಆಯಿತು, ಏನಪ್ಪ ವೈಟ್ ಇದೆ ಇದು ಬ್ರೌನ್ ಬಂತು, ಬಿಕಾಸ್ ನಾವು ಬೆಲ್ಲ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ಅಕಸ್ಮಾತ್ ನೀವೇನಾದ್ರು ಸಕ್ಕರೆ ಹಾಕಿದ್ರೆ ನಿಮಗೆ ನಾರ್ಮಲ್ ಆಚೆ ಹೆಂಗೆ ಕೋವಾ ತಿಂತೀರಲ್ಲ ಅದೇ ಕಲರ್ ಬರುತ್ತೆ. ಸೊ ಗೈಸ್, ಇದು ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿತ್ತು ಅಂತ. ಗೈಸ್, ನೀವೇ ನೋಡಿದ್ರಲ್ಲ ಇದು ಎಷ್ಟು ಸಿಂಪಲ್ ಅಂತ. ಸೊ ನೀವು ಯಾರ ಈ ಹಾಲ್ಕೋವಾ ಇಲ್ಲ ತಮಿಳಿಯನ್ಸ್ ಪಾಲ್ಕೋವಾ ಅಂತೀರ ಗೊತ್ತು ನನಗೆ. ಸೊ ಟ್ರೈ ಮಾಡಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇಟ್ಕೋಬೋದು. ನಾನಿಲ್ಲಿ ಒಂದು ಬಟರ್ ಶೀಟಿಗೆ ಆ ಪಾಲ್ಕೋವನ್ನ ಹಾಕ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಎತ್ತಿಟ್ಕೊಳ್ಳೋಣ, ಬಿಸಿ ತಣ್ಣಗಾಗೋವರೆಗೂ. ಆಮೇಲೆ ತಿಂದರೆ ನಮ್ಮ ಪಾಲ್ಕೋವಾ ರೆಡಿ ಆಗುತ್ತೆ. ಸೊ ನಾವು ಇದನ್ನು ಬಟರ್ ಶೀಟಲ್ಲಿ ಇಟ್ಕೊಂಡಿದ್ದೀರಿ. ನಿಮಗೆ ಬಟರ್ ಶೀಟ್ ಇಲ್ಲ ಅಂದರೆ ನಾರ್ಮಲಾಗಿ ಇಟ್ಕೋಬೋದು. ಸೊ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಈ ಥರನೇ ಬಟರ್ ಶೀಟಲ್ಲಿ ಇಟ್ಟಿಕೊಡ್ತಾ ಇದ್ರಂತೆ. ಸೊ ಅದಕ್ಕೆ ಈ ಥರ ಬಟರ್ ಶೀಟಲ್ಲಿ ನೀಟಾಗಿ ಫೋಲ್ಡ್ ಮಾಡಿ ಇಕ್ಕಿದ್ದಾರೆ. ಸೊ ನಾನು ಟ್ರೈ ಮಾಡಿದೆ, ನನಗೆ ಸೂಪರ್ ಇಷ್ಟ ಆಯಿತು. ಇದು ನೋಡೋಕ್ಕೆ
ತಿನ್ನೋಕೆ ಹೆಂಗಿರಬೇಡ. ಸೊ ಇದಾಗಿತ್ತು ನನ್ನ ಇವತ್ತಿನ ಪಾಲ್ಕೋವಾ ರೆಸಿಪಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.